ರಾಜ್ಯದಲ್ಲಿ ಅನೇಕ ಜಾಗಗಳಿದೆ. ಅದರ ಪ್ರವಾಸೋದ್ಯಮ ಇಲಾಖೆ ಅದರ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಇನ್ನೊಂದಿಷ್ಟು ಉತ್ತೇಜನ ಕೊಡಬೇಕು. ಆದರೆ ಯಾಕೋ ಏನೋ ಪಕ್ಕದಲ್ಲಿರುವಂಥ ರಾಜ್ಯದ ಮೇಲೆ ಅತಿಯಾದಂಥ ವ್ಯಾಮೋಹ ಪ್ರವಾಸೋದ್ಯಮ ಇಲಾಖೆಗೆ ಬಂದಂಗೆ ಕಾಣಿಸ್ತಾ ಇದೆ. ಯಾಕೆ ಅಂತಂದರೆ ರಾಜ್ಯ ಸರ್ಕಾರ ಅವರ ನಾಯಕರಿಗೆ ಮೆಚ್ಚಿಸೋಕ್ಕೋಸ್ಕರ ಪ್ರಮೋಷನ್ ಮಾಡ್ತಾ ಇದೆ. ಎಲ್ಲಿದು? ವಯನಾಡಿಂದು. ವೆರಿ ಗುಡ್. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಈಗ ಟ್ವೀಟ್ ವಾರ್ ಅನ್ನು ಮಾಡ್ತಾ ಇರೋದು. ರಾಜ್ಯ ಸರ್ಕಾರಕ್ಕೆ ವಯನಾಡು ಮೇಲೆ ಯಾಕೆ ಇಷ್ಟು ಪ್ರೀತಿ? ಪ್ರವಾಸೋದ್ಯಮ ಬಿಟ್ಟು ವಯನಾಡು ಉತ್ತೇಜನವನ್ನ ಮಾಡ್ತಾ ಇರೋದು ಯಾಕೆ? ವಯನಾಡು ಕರ್ನಾಟಕಕ್ಕೆ ಸೇರಿದೆಯಾ ಅಂತಂದ್ರೆ ವಯನಾಡಲ್ಲಿ ಯಾರಿದ್ದಾರೆ ನಾಯಕರು? ಅವರಿಗೋಸ್ಕರ ಮಾಡ್ತಾ ಇರೋದು, ವಯನಾಡಿಗೋಸ್ಕರ ಅಲ್ಲ. KSTDC ಕೇರಳಕ್ಕೆ ಈಗ ಸೇರಿದೆಯಾ ಅನ್ನುವಂಥ ಪ್ರಶ್ನೆ ಎದ್ದು ಬರ್ತಾ ಇದೆ. ಸರ್ಕಾರದ ವಿರುದ್ಧ ಎಕ್ಸ್ ಖಾತೆಯಲ್ಲಿ ಈಗ ಬಿಜೆಪಿ ಕಿಡಿಕಾರಿದೆ. ರಾಜ್ಯ ಪ್ರವಾಸೋದ್ಯಮ ಇಲಾಖೆ ರಾಜ್ಯದಲ್ಲಿರುವಂಥ ಪ್ರವಾಸ ತಾಣಗಳನ್ನು ಹೆಚ್ಚು ಅಭಿವೃದ್ಧಿಯನ್ನು ಮಾಡಿ, ಜನ ಹೋಗೋ ರೀತಿಯಲ್ಲಿ ಮಾಡಿ, ಅದು ಫ್ರೆಂಡ್ಲಿ ಆಗಿರೋ ರೀತಿಯಲ್ಲಿ ಮಾಡಿ, ಬೇರೆ ರಾಜ್ಯಗಳಿಂದ ಜನ ಕ್ಷೇತ್ರಗಳಿಗೆ ಬರೋ ರೀತಿಯಲ್ಲಿ ಮಾಡಿ ಅಂತಂದರೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದರ ಬದಲಾಗಿ ವಯನಾಡು ಕೇರಳದಲ್ಲಿರುವಂಥದ್ದು ಪ್ರವಾಸ ಜಾಗವನ್ನು ಉತ್ತೇಜನ ಮಾಡೋಕ್ಕೆ ಪ್ರವಾಸೋದ್ಯಮ ಇಲಾಖೆ ಈ ರೀತಿಯಲ್ಲಿ ಮಾಡುತ್ತೆ ಅನ್ನೋದಾದರೆ ಇದು ಯಾರ ಕುಮ್ಮಕ್ಕಿನಿಂದ? ಯಾರು ಈ ರೀತಿಯಾಗಿ ಹೇಳ್ತಾ ಇರೋದು? ವಯನಾಡು ಏನಾದರೂ ಕರ್ನಾಟಕಕ್ಕೆ ಸೇರಿದೆಯಾ? ಇಲ್ಲ ಅಲ್ವಾ? ಪ್ರವಾಸೋದ್ಯಮ ಇಲಾಖೆಯ ಅಧಿಕಾರಿಗಳಿಗೆ ಸಂಬಳ ಕೊಡ್ತಾ ಇರೋದು ಕೇರಳನ ಅಥವಾ ಕರ್ನಾಟಕನ? ಯಾರಿಗೋಸ್ಕರ ಈ ರೀತಿಯಾಗಿ ಮಾಡ್ತಾ ಇದ್ದೀರಾ? ಯಾರಿಗೋಸ್ಕರ? ಯಾವ ರೀತಿಯಲ್ಲಿ ನೀವು ಹಿಂದೆ ಜೀತದಾಳುಗಳು ಅಂತ ಕರೀತಾ ಇದ್ರು, ಹಾಗೆ ಈಗಲೂ ಕೂಡ ಕೆಲವರು ಜೀತದಾಗಿ ಕೆಲಸವನ್ನ ಮಾಡ್ತಾ ಇರೋದು. ವಯನಾಡು ಮೇಲೆ ಸಿಎಂ ಸಿದ್ದರಾಮಯ್ಯನವರಿಗೆ ಯಾಕಿಷ್ಟು ಪ್ರೀತಿ? ಮೆಚ್ಚಿಸೋಕೆ. ಯಾರನ್ನ? ಪ್ರಿಯಾಂಕಾ ವಾದ್ರಾ ಅವರನ್ನ ಮೆಚ್ಚಿಸೋಕೋಸ್ಕರ ಈ ಹಿಂದೆ ಆನೆ ದಾಳಿಯಿಂದ ಮೃತಪಟ್ಟವರಿಗೆ 15 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ರು. ಅಷ್ಟೇ ಯಾಕೆ, ಭೂಕುಸಿತದಲ್ಲಿ ಮನೆ ಕಳ್ಕೊಂಡವರಿಗೆ 100 ಮನೆ ನಿರ್ಮಾಣಕ್ಕೆ ಮುಂದಾಗಿತ್ತು. ಕರ್ನಾಟಕದ ತೆರಿಗೆ ಹಣ ವಯನಾಡಿಗೆ ಯಾಕೆ ಬಳಕೆ ಮಾಡ್ತಾ ಇದ್ದೀರಾ ಅಂತ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ಈಗ ಕಿಡಿಕಾರ್ತಾ ಇದ್ದಾರೆ. ಯಾಕಿಷ್ಟೊಂದು ಪ್ರೀತಿ ಸಿದ್ದರಾಮಯ್ಯನವರಿಗೆ ಅಂತಂದರೆ ಅಲ್ಲಿ ಪ್ರಿಯಾಂಕಾ ವಾದ್ರಾ ಅವರು ಕಂಟೆಸ್ಟ್ ಮಾಡಿ ಗೆದ್ದುಕೊಂಡು ಬಂದರು. ಸೊ ಹಾಗಾಗಿ ಅವರನ್ನು ಮೆಚ್ಚಿಸೋಕ್ಕೋಸ್ಕರ ದುಡ್ಡು ಕೊಡ್ತಾ ಇದ್ದಾರೆ. ಯಾರ್ದೇನಾಗಬೇಕಾಗಿದೆ? ಅವ್ರ ಮನೆಯಿಂದೇನು ಕೊಡಲ್ವಲ್ಲ. ರಾಜ್ಯದ ಜನ ಇಲ್ಲಿ ತೆರಿಗೆ ಕಟ್ಕೊಂಡು ಸಾಯ್ತಾರೆ. ಆ ದುಡ್ಡನ್ನು ಹೋಗಿ ಇವರ ತಮ್ಮ ನಾಯಕರನ್ನು ಮೆಚ್ಚಿಸೋಕ್ಕೋಸ್ಕರ. ನಿಮ್ಮ ದುಡ್ಡಿದ್ರೆ ನೀವು ಹೋಗಿ ಕೊಡ್ರಿ, ಯಾರು ಬೇಡ ಅಂದರೆ. ನಿಮ್ಮದೇ ಆದಂಥ ಅಕೌಂಟ್ಗಳಲ್ಲಿ ಪ್ರಮೋಷನ್ ಮಾಡ್ಕೊಳ್ಳಿ, ಯಾರು ಬೇಡ ಅಂದಿದ್ದಾರೆ ನಿಮಗೆ? ಸರ್ಕಾರಿ ಇಲಾಖೆ ಇರುವಂಥವ್ರನ್ನ ನೀವು ದುರುಪಯೋಗ ಪಡಿಸ್ಕೊಳ್ತಾ ಇದ್ದೀರಾ. ನನ್ನ ಸಹೋದ್ಯೋಗಿ ಈಗ ಮದೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮದೇಶ್, ನಿಜಕ್ಕೂ ಕೂಡ ಜೀತದ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆಯಾ ಅಥವಾ ಪ್ರವಾಸೋದ್ಯಮ ಇಲಾಖೆ ಮಾಡ್ತಾ ಇದೆಯಾ ಅಂತ? ಖಂಡಿತವಾಗ್ಲೂ ಅರುಣ್, ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ. ಯಾಕಂದ್ರೆ ಇದು KSTDC ಕೇರಳ ಪ್ರವಾಸೋದ್ಯಮ ಇಲಾಖೆನ ಅಥವಾ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆನ ಅದನ್ನ ಮೊದಲು ಸ್ಪಷ್ಟಪಡಿಸ್ಬಿಡಿ ಅನ್ನುವಂಥ ಪ್ರಶ್ನೆಗಳನ್ನ ಜನ ಮಾಡ್ತಾ ಇರುವಂಥದ್ದು. ಹಾಗೆ CT ರವಿ ಅವರಾಗಿರ್ಬೋದು, ಅಶೋಕ್ ಅವರಾಗಿರ್ಬೋದು, ರಾಜಕೀಯ ನಾಯಕರುಗಳು ಕೂಡ ಈಗ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಹಾಗೆ ಹಲವು ರಾಜಕೀಯ ಅಭಿಪ್ರಾಯಗಳನ್ನು ಕೂಡ ಹಾಗೆ ಪ್ರಶ್ನೆಗಳನ್ನು ಕೂಡ ಜನ ಎತ್ತಾ ಇದ್ದಾರೆ. ಏನು ಅಂದ್ರೆ ಇದು ಯಾರನ್ನ ಮೆಚ್ಚಿಸೋದಕ್ಕೆ ನೀವು ಹೊರಟಿದ್ದೀರಿ ಅಂತ. ಯಾಕಂದ್ರೆ ವಯನಾಡು ಸಂಸದರು ಪ್ರಿಯಾಂಕಾ ವಾದ್ರಾ ಅವರನ್ನು ಮೆಚ್ಚಿಸುವಂತ ಕೆಲಸವನ್ನ ರಾಜ್ಯ ಸರ್ಕಾರ, ಅದು ಕರ್ನಾಟಕ ರಾಜ್ಯ ಸರ್ಕಾರ ತಮ್ಮ ಇಲಾಖೆಗಳನ್ನ ಇಟ್ಕೊಂಡು ಮಾಡ್ತಾ ಇದೆ. ಇದು ಕೇರಳ ಪ್ರವಾಸೋದ್ಯಮ ಇಲಾಖೆ ಅಂತ ಮಾಡಬೇಡಿ ಅನ್ನೋ ತರದ ಪ್ರಶ್ನೆಗಳನ್ನ ಜನ ಮಾಡ್ತಾ ಇದ್ದಾರೆ. ಯಾಕೆ ಈ ರೀತಿಯಾಗಿ? ಅದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ 2 ದಿನಗಳ ಹಿಂದೆ ಪೋಸ್ಟ್ ಹಾಕಿದ್ದಾರೆ. ಆ ಪೋಸ್ಟ್ ಅನ್ನ ವೆರಿಫೈ ಮಾಡ್ತೀವಿ ಅನ್ನುವಂಥ ಮಾತನ್ನ ಹೇಳಿದ್ರು, ಆದರೆ ಅದನ್ನ ಸರಿಪಡಿಸುವಂತ ಕೆಲಸ ಕೂಡ ಆಗಿಲ್ಲ. ಇಷ್ಟೊಂದು ಪ್ರತಿರೋಧ ಇದ್ರು ಕೂಡ, ಜನ ಪ್ರಶ್ನೆ ಮಾಡ್ತಾ ಇದ್ರು ಕೂಡ ಅದನ್ನ ತೆಗೆಯುವಂತ ಕೆಲಸ ಕೂಡ ಆಗಿಲ್ಲ. ಹಾಗಾದ್ರೆ ಪ್ರವಾಸೋದ್ಯಮ ಇಲಾಖೆಯ ಮೇಲೆ ಯಾರ ಒತ್ತಡ ಇದೆ ಅಂದ್ರೆ, ಯಾರು ತೆಗಿಬೇಡಿ ಅಂತನೋ ಅಥವಾ ಹಾಗೆ ಇರಲಿ ಅನ್ನೋ ಥರನೋ ಯಾರು ಮಾಡ್ತಿದ್ದಾರೆ ಅನ್ನುವಂಥ ಪ್ರಶ್ನೆ. ಯಾಕಂದ್ರೆ ಕೇರಳದ ಪ್ರವಾಸೋದ್ಯಮ ಇಲಾಖೆಗೆ ಮಾಡುವಂಥ ಕೆಲಸವನ್ನ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಮಾಡೋದಕ್ಕೆ ಹೊರಟಿದೆ. ಅಂದ್ರೆ ಕೇರಳದ ಪ್ರವಾಸಿ ಸ್ಥಳಗಳನ್ನ ಇಲ್ಲಿ ಪ್ರಮೋಟ್ ಮಾಡುವಂಥ ಕೆಲಸವನ್ನ ಯಾಕೆ ಮಾಡ್ತಾ ಇದ್ದೀರಿ ಅನ್ನುವಂಥ ಪ್ರಶ್ನೆ. ಯಾರನ್ನ ಮೆಚ್ಚಿಸುವಂತ ಸಲುವಾಗಿ ಈ ರೀತಿಯಾಗಿ ಮಾಡ್ತಾ ಇದ್ದೀರಿ ಅನ್ನುವಂಥ ಪ್ರಶ್ನೆಯನ್ನ ಜನಸಾಮಾನ್ಯರು ಕೂಡ ಮಾಡ್ತಾ ಇದ್ದಾರೆ. ಇದು ರಾಜಕೀಯ ನಾಯಕರುಗಳನ್ನ ಬಿಡಿ, ಜನಸಾಮಾನ್ಯರ ಪ್ರಶ್ನೆಗಳಿಗೆ ಈಗ ಸರ್ಕಾರ ಉತ್ತರವನ್ನ ಕೊಡಬೇಕಾಗತ್ತೆ, ಪ್ರವಾಸೋದ್ಯಮ ಇಲಾಖೆ ಉತ್ತರ ಕೊಡಬೇಕಾಗತ್ತೆ. ಯಾಕಂದ್ರೆ ಇಲ್ಲಿ ಕರ್ನಾಟಕದ ಎಷ್ಟು ಸ್ಥಳಗಳಿದ್ದಾವೆ, ಎಂತ ಸ್ಥಳಗಳಿದ್ದಾವೆ ಪ್ರೇಕ್ಷಣೀಯ ಸ್ಥಳಗಳು, ಅವುಗಳನ್ನ ಸರಿಯಾಗಿ ಪ್ರಮೋಟ್ ಮಾಡಲ್ಲ, ಅವುಗಳ ಅಭಿವೃದ್ಧಿ ಕೆಲಸಗಳನ್ನ ಸರಿಯಾಗಿ ಮಾಡೋದಿಲ್ಲ. ಅವೆಲ್ಲವನ್ನು ಕೂಡ ಬಿಟ್ಟು ವಯನಾಡು ಅಂದರೆ ಮಂಜಿನ ಹೊದಿಕೆಯ ನಗರಕ್ಕೆ ಬನ್ನಿ, ವಯನಾಡಿಗೆ ಬನ್ನಿ,
ಈ ಥರದ ಪೋಸ್ಟ್ಗಳನ್ನು, ಅದು ಕನ್ನಡದಲ್ಲಿ ಪೋಸ್ಟ್ಗಳನ್ನು ಹಾಕುವಂಥದ್ದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆ ಈಗ ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಸಾರ್ವಜನಿಕರು ನಿಮ್ಮ ಮತದಾರರ ಪ್ರಶ್ನೆಗಳಿಗೆ ನೀವೇ ಉತ್ತರವನ್ನು ಕೊಡಬೇಕಾಗತ್ತೆ. ನಾವು ಯಾರನ್ನ ಮೆಚ್ಚಿಸೋದಕ್ಕೆ ಹಾಕಿದ್ದೀವಿ ಅನ್ನುವಂಥದ್ದನ್ನು ನೀವೇ ಹೇಳಬೇಕಾಗತ್ತೆ. ಯಾಕಂದರೆ ಪ್ರಿಯಾಂಕಾ ವಾದ್ರೆ ಅವರು ಪ್ರತಿನಿಧಿಸುವಂಥ ಕ್ಷೇತ್ರ ಅನ್ನುವಂಥ ಕಾರಣಕ್ಕೆ ಈ ರೀತಿಯಾಗಿ ಪ್ರಮೋಟ್ ಮಾಡೋದು, ಅದು ಕೂಡ ಕರ್ನಾಟಕದ ಇಲಾಖೆಗಳಿಂದ ಪ್ರಮೋಟ್ ಮಾಡೋದಾದರೆ ಕೇರಳವನ್ನು ಏನು ಅರ್ಥ, ಏನು ಹೇಳಕ್ಕೆ ಹೊರಟಿದ್ದೀರಿ ನೀವು ಜನಕ್ಕೆ, ಇದು ಸರಿನಾ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಹಾಗೆ CM ಸಿದ್ದರಾಮಯ್ಯನವರು ಉತ್ತರವನ್ನು ಕೊಡಬೇಕಾಗತ್ತೆ. ಯಾಕಂದರೆ ಕರ್ನಾಟಕದ ಸ್ಥಳಗಳನ್ನು ಯಾವ ಮಟ್ಟಕ್ಕೆ ನೆಗ್ಲೆಕ್ಟ್ ಮಾಡಿದ್ದಾರೆ, ಯಾವ ಮಟ್ಟಕ್ಕೆ ನೀವು ಅಭಿವೃದ್ಧಿ ಮಾಡದೆ ಬಿಟ್ಟಿದ್ದೀರಾ. ಈಗ ನೀವು ವಯನಾಡನ್ನು ಪ್ರಚಾರ ಮಾಡೋದಕ್ಕೆ ಹೊರಟ್ರೆ ನೀವು ಹೇಗೆ ಅನ್ನುವಂಥ ಪ್ರಶ್ನೆಗಳನ್ನು, ಯಾರನ್ನು ಮೆಚ್ಚಿಸ್ತಾ ಇದ್ದೀರಿ ಅನ್ನುವಂಥ ಪ್ರಶ್ನೆಗಳನ್ನು ನೇರವಾಗಿ ಜನ ಮಾಡ್ತಾ ಇದ್ದಾರೆ. ಅರುಣ್. ಓಕೆ ಮಾದೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.